ಹಲೋ, ಮತ್ತೊಂದು ವಿಡಿಯೋಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ನಿನ್ನೆ 10 ಪ್ರಶ್ನೆಗಳನ್ನು ನೋಡಿದೆವು ಪರ್ಸೆಂಟೇಜ್ ಮೇಲೆ. ಇದು ಕಂಟಿನ್ಯೂ ಹೈ ಲೆವೆಲ್ ಪ್ರಶ್ನೆಗಳು ಓನ್ಲಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓನ್ಲಿ ಬರೀ ಹೈ ಲೆವೆಲ್ ಕ್ವಶನ್ಸ್ ಇರುತ್ತೆ. ಡಿಫ್ರೆಂಟ್ ಬೇಸಿಕ್ ಕಂಪ್ಲೀಟ್ ಆದವರು ಈ ವಿಡಿಯೋನ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಇಲ್ಲಿ ನೋಡ್ರಿ. ಇದು ಪರ್ಸೆಂಟೇಜ್ ಒಳಗಡೆ ಈ ಥರ ಕ್ವಶನ್ನ ಕೇಳ್ತಾನೆ ಅವನು. ಇಲ್ಲಿ ನೋಡ್ರಿ. ಫಸ್ಟ್, ದ ರೇಡಿಯಸ್ ಆಫ್ ಸ್ಪೆರಿಕಲ್ ಬಲೂನ್ ಈಸ್ ಇನ್ಫ್ಲಾಟೆಡ್ ಫ್ರಮ್ 3.5 ಸೆಂಟಿಮೀಟರ್. ಸ್ಪೆರಿಕಲ್ ಅಂದ್ರೆ ಯಾವ, ಫಸ್ಟ್ ನೀವು ಮೆನ್ಸುರೇಷನ್ನು ಕಂಪ್ಲೀಟ್ ಮಾಡಿರಬೇಕು. ನಾನು ಬರುವಂಥ ದಿನಗಳಲ್ಲಿ ಮೆನ್ಸುರೇಷನ್ನು ಮಾಡ್ತೀನಿ. ಇವಾಗ ನಿಮಗೆ ಬೇಸಿಕ್ ಮೆನ್ಸುರೇಷನ್ನು. ಸ್ಪೆರಿಕಲ್ ಅಂದರೆ 2D ಆರ್ 3D ಇಮೇಜು. 3D ಅಲ್ಲ, 3D ಅಂದರೆ ಕ್ಯೂಬ್ ಮಾಡಬೇಕು, ಹೌದಿಲ್ಲ? ನೋಡಿರಿ, ಫಸ್ಟು 3.5 ಬರ್ಕೊತೀನಿ. ನೆಕ್ಸ್ಟ್ ಏನು 4.5. ನಮಗೆ ಪಾಯಿಂಟ್ ಬಿಟ್ಬಿಡ್ರಿ. ಇವೆರಡು 7ರಿಂದ ಹೋಗುತ್ತೆ ಕಡ್ತಾ. 7 ಇಲ್ಲೇ, 7 7. ಇವಾಗ ನೋಡ್ರಿ, ಯೂಟ್ಯೂಬ್ ಒಳಗೆ ಇದನ್ನು ಎಕ್ಸ್ ಮೆಥಡಿಂದ ತುಂಬ ಲೆಂತಿ ತೊಗೊಂಡೋಗಿರ್ತಾರೆ. ನಾನು ಡೈರೆಕ್ಟ್ ಶಾರ್ಟ್ಕಟ್ ಹೇಳ್ತೀನಿ. ಶಾರ್ಟ್ಕಟ್, ಓನ್ಲಿ ಶಾರ್ಟ್ಕಟ್. ಹೈ ಲೆವೆಲ್ ಕ್ವಶನ್ಸ್ ಶಾರ್ಟ್ಕಟ್. ನೋಡ್ರಿ, ಇದನ್ನು ಕ್ಯೂಬ್ ಮಾಡಿರಿ. ಈ 7 ಮತ್ತೊಂದು ಸತ ಇದನ್ನು ಕ್ಯೂಬ್ ಮಾಡಿರಿ. ಎಷ್ಟಾಯ್ತು ನೋಡ್ರಿ. ನಿಮಗೆ 1ರಿಂದ ಮಿನಿಮಮ್ 30 ತನಕ ಆದರೂ ಕ್ಯೂಬ್ಗಳು ಬರಬೇಕು. ಇಲ್ಲಿ ನೋಡ್ರಿ, 5ರ ಕ್ಯೂಬ್ ಎಷ್ಟು? 125. 7ರ ಕ್ಯೂಬ್ ಎಷ್ಟು? 343. 7 7 49. 49 ಇಂಟು 7 343. ಇವಾಗ ನೋಡ್ರಿ, ನೆಕ್ಸ್ಟ್ ಎಷ್ಟು ಇನ್ಕ್ರೀಸ್ ಆಗತ್ತಂತ ಅಂದರೆ ನೋಡ್ರಿ, 125ಗೆ ಎಷ್ಟು ಇನ್ಕ್ರೀಸ್ ಆಗಿದೆ? ಎಷ್ಟಾಗೈತೆ ನೋಡ್ರಿ, 343. ಅಲ್ಲಿ 125 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 125, 225, 325 ಪ್ಲಸ್ 18, 218 ಆಯ್ತು ನೋಡ್ರಿ. 218 ಇಂಟು 100 ಕೊಡ್ತಾ ಹೊಡಿತೀನಿ. 25 4 25 5. ಇದು ಡೈರೆಕ್ಟು ಪಾಯಿಂಟ್ ಒಳಗೆ ಬರುತ್ತಂದ್ರೆ ಪಾಯಿಂಟ್ ಒಳಗೆ ನೀವು ಒಂದು ಸ್ವಲ್ಪ ಇದು ಇರಬೇಕು. ನೋಡಿರಿ ಯಾವ ರೀತಿ ಹೊಡಿಬೇಕಂತ. ಇಲ್ಲಿ ಇಂಟು ಮಾಡ್ಕೊಳ್ಳಿ, ಹೆಂಗೆ ಮಾಡಿ. ನಿಮಗೆ ಇಲ್ಲಿ ಕಡ್ತಾ ಹೊಡೆದ್ರೆ ಇಲ್ಲೊಂದು ಸ್ವಲ್ಪ ಗದ್ದಲಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ಪರವಾಗಿಲ್ಲ, ಇಂಟು ಮಾಡ್ಕೊಂಬಿಡ್ತೀನಿ. 218 ಇಂಟು 4. ನೋಡಿರಿ, 4 8 32. 3 ಬರ್ಕೊತೀನಿ, 2 ಇಲ್ಲಿ ಬರಿತೀನಿ. ಇಲ್ಲೇ ಬರಿತೀನಿ. 2 4 1 4 ಪ್ಲಸ್ 3 7 ಆಯಿತು. 32 ಬಂದಿತ್ತಲ್ಲ, ಅದು 7 ಆಯಿತು. 4 2 ಎಷ್ಟು? 8 8 ಆಯ್ತಲ್ಲ. 872 ಡಿವೈಡೆಡ್ ಬೈ 5. ಇವಾಗ ನೋಡ್ರಿ, 5 17 ಹೋಗುತ್ತಲ್ಲ. 5 17 85. 2 ಉಳಿತು. 2 ಉಳಿತು ಅಂದರೆ ಎಷ್ಟಾಯಿತು? 22 ಆಯಿತು. 5 4 20. ಮತ್ತೆ 2 ಉಳಿತು. 5 4 20. 174.4 ಬರುತ್ತೆ ನೋಡ್ರಿ ಆನ್ಸರ್. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಗೊತ್ತಲ್ಲ? ಇದು ಪರ್ಸೆಂಟ್ ಒಳಗೆ ಕೇಳ್ತಾರೆ ಅಂಥ ಪ್ರಶ್ನೆಗಳನ್ನು. ಮುಂದಿನ ಪ್ರಶ್ನೆ ನೋಡ್ರಿ, ಇದು ಅದೇ ರೀತಿಯೇ. ದ ರೇಡಿಯಸ್ ಆಫ್ ಬೇಸ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ increased by 20%. What percent should its height be reduced so that its volume remains the same as before? ಅಂತ ಕೇಳಿದಾನೆ. ರೇಡಿಯಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ರೇಡಿಯಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ
ಈಗ ಮೆನ್ಸುರೇಷನ್ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನಿಮ್ಗೆ ರೇಡಿಯಸ್ಸು ಅಂದ್ರೆ ನಿಮ್ಗೆ ಸ್ವಲ್ಪ ಇದು ಇರ್ತಿತ್ತು. ಅದೇ ರೀತಿ ರೇಡಿಯಸ್ ಅಂದ್ರೇನು, C/2π. 2π ಅಂದ್ರೆ ಏನು, 2 ಸಲ ಇಂಟು ಮಾಡ್ಬೇಕು ನಾವು ಈಗ ಅದನ್ನು. ರೇಡಿಯಸ್ ಡಯಾಮೀಟ್ರ್ ಡಿವೈಡೆಡ್ ಬೈ 2 ಆಗುತ್ತಲ್ಲ ನೋಡ್ರಿ. ರೇಡಿಯಸ್ ಇದನ್ನ ಯಾವ ಥರ ಹೇಳ್ಬೇಕಪ್ಪ ನಿಮ್ಗೆ, ಮೆನ್ಸುರೇಷನ್ ಹೇಳಿಂದ ಆದರೆ ಇದು ಬೇಸಿಕ್ ನಿಮಗೆ ಗೊತ್ತಾಗೋದು. ಕ್ವಶನ್ ಮಾತ್ರ ಶಾರ್ಟ್ ಮೆಥಡ್ ಅದಾವೆ ನೋಡ್ರಿ. ರೇಡಿಯಸ್ ಅಂದ್ರೆ 2 ಸತ, ಪರ್ಸೆಂಟ್ ಒಳಗೆ ಇಷ್ಟೇ ಇಟ್ಕೊಂಡ್ಬಿಡ್ರಿ, ಓನ್ಲಿ ಹೈ ಲೆವೆಲ್ ಎಕ್ಸಾಮ್ಗಳಿಗೆ ಕೇಳ್ತಾನೆ. ರೇಡಿಯಸ್ ಅಂದರೆ 2 ಸತ ಮಾಡಬೇಕು. ಇಲ್ಲಿ ನೋಡ್ರಿ, ದ ರೇಡಿಯಸ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಇನ್ಕ್ರೀಸ್ಡ್ ಬೈ 20%. ಬೇಸ್ ಎಷ್ಟಂತ 20%. 20% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟೈತ್ರಿ, 1/5 ಐತಲ್ಲ 20% ಫ್ರ್ಯಾಕ್ಷನ್ ವ್ಯಾಲ್ಯೂ. ಇಲ್ಲಿ ನೋಡ್ರಿ ಬರ್ಕೋತೀನಿ, 5 ಸ್ಕ್ವೇರ್ ಪ್ಲಸ್ 1. ಈಗ 6 ಎಲ್ಲಿ ಬರ್ಕೋತೀನಿ ಅಂತ ಕೇಳ್ಬೇಡ್ರಿ, 5 + 1 6 ಸ್ಕ್ವೇರ್. ಇಲ್ಲಿ ನೋಡ್ರಿ ಇದು ಕ್ರಾಸ್ ಆಗುತ್ತೆ, ಇವಾಗ ಇದು ಕ್ರಾಸ್ ಆಗುತ್ತೆ ನೋಡ್ರಿ. 6 6 36 ಇಲ್ಲಿ ಬರಿತೀನಿ, ಇದು 5 5 25 ಇಲ್ಲಿ ಬರಿತೀನಿ. ರೆಡ್ಯೂಸ್ ಎಷ್ಟಾಗಿತ್ತು ನೋಡ್ರಿ, 5 + 6 11 ರೆಡ್ಯೂಸ್ ಆಗೈತಿಲ್ಲ ನೋಡ್ರಿ. 36ಕ್ಕೆ 11 ರೆಡ್ಯೂಸ್ ಆದ್ರೆ 100% ಎಷ್ಟು, 4 9 4 25 ನೋಡ್ರಿ. ಈಗ ಮತ್ತು ಮುಂದೆ ಇಂಟು ಮಾಡ್ಬೇಕು ನಾವು. ಇಂಟು ಮಾಡಲಿಲ್ಲ ಅಂದ್ರೆ ನಮ್ಗೆ 9ರಿಂದ ನಂತರ ಬರೋದಾಗಲ್ಲ. 25 1 ಎಷ್ಟು, 25 5 ತೊಗೋತೀನಿ, ಮ್ಯಾಗ 2 ಇಟ್ಕೊತೀನಿ. 25 1 25 + 2 275 ಡಿವೈಡೆಡ್ ಬೈ 9. 9 3 27, 5 ಉಳಿತಂದ್ರೆ 0 ಕೊಟ್ಟ ಮುಂದಿನ ಸಂಖ್ಯೆ ಮಾಡಬೇಕು. 5 ಬರ್ಕೋತೀನಿ, ಕೆಳಗಡೆ 9, ಯಾಕಂದ್ರೆ 5 ಉಳಿತು. 5/9. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ನೋಡ್ರಿ ಇಷ್ಟು ಸಿಂಪಲ್ ಆಗೈತಿ ಕ್ವಶನ್. ಮೆನ್ಸುರೇಷನ್ ಕಲ್ತಿದ್ರಂತರೂ ನೀವೇ ಮಾಡಿಬಿಡ್ತಿದ್ರಿ ಅದನ್ನು. ಏನಿಲ್ಲ, ಫಾರ್ಮುಲಾ ಬೇಸ್ಡ್ ಕ್ವಶನ್ ಅವೆಲ್ಲ. ಇದು ಒಂದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಐತಿ, ಮೇಡಮ್ ಬರೀ. ಆದ್ರೆ ದ ರೇಡಿಯಸ್ ಆಫ್ ಸ್ಪೇರ್ ಇನ್ಕ್ರೀಸ್ಡ್ ಬೈ 140%. ಸ್ಪೇರ್ ಅಂದ್ರೆ ಹೇಳೇನಲ್ಲ, ಕ್ಯೂಬ್ ಅಂತ. 140% ಫ್ರ್ಯಾಕ್ಷನ್ ವ್ಯಾಲ್ಯೂ ನೀವು ಫಸ್ಟ್ ತೊಗೋಬೇಕು. 140% ಅಂದ್ರೆ ಈಗ ಒಂದಿಷ್ಟು ಜನ ಏನು ಮಾಡಿಬಿಡ್ತಾರೆ, 140% ಹಚ್ಚಿದ್ರೆ 140 ಬರ್ಕೊಂಡು 100 ಬರ್ಕೊಂಡು ಫ್ರ್ಯಾಕ್ಷನ್ ವ್ಯಾಲ್ಯೂ ಅಂದ್ರೆ ಈ 0 ಈ 0 2 7 2 5 ಮಾಡ್ತೀರಿ. ಬೇಡ ಬೇಡ ಬೇಡ. ನೀವು ಮಾಡಿದ್ರೂ ನೀವು ಹಚ್ಚೋದು ಏನು ಗೊತ್ತಾನು, 140% ಮಾಡಿರಿ 5 ಇಷ್ಟು 7 ಅಂತ ಹಚ್ತಾರೆ. ಬೇಡ, ಈ ರೀತಿ ಮಾಡಬೇಡ್ರಿ. ಯಾಕಂದ್ರೆ ಅವ 140% ಅಂದ್ರೆ 140% ಹೆಚ್ಚು ಮಾಡಂತ ಹೇಳ. ನಾವು ಬರೀ 40% ಅಲ್ಲ, 40% ಹೆಚ್ಚಂದ್ರೆ ನೀವು 140 ಅಂತ ತೊಗೋತಿದ್ರಿ, 100 + 40 ಅಂತ ತೊಗೋತಿದ್ರಿ. ಇಲ್ಲಿ ಅವು ಮೊದಲೇ 140 ಅಂತ ಕೇಳ್ಬಿಟ್ಟಾನ. 140 ಅಂತ ಕೇಳಿದ್ರೆ ಮತ್ತು 100 + 40 ಅಂದ್ರೆ ಎಷ್ಟಾಯ್ತು, 100. ಫಸ್ಟ್ 100 ಇರ್ತದೆ, ಈ 100 + 140 ಅಂದ್ರೆ 240 ಆಗುತ್ತೆ ನೋಡಿರಿ. ಫಸ್ಟ್ 100 ಇರ್ತದೆ, 140 ಹೆಚ್ಚು ಮಾಡಿದಂದ್ರೆ 2 ಕೂಡಿಸು ಅಂದ್ರೆ 240 ಆಗುತ್ತೆ. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 2 5 2 12 ಕ್ಯೂಬ್ ಮಾಡಿರಿ. ಇದನ್ನು ಕ್ಯೂಬ್ ಮಾಡಿರಿ, ಎಷ್ಟಾಯ್ತು ನೋಡ್ರಿ. 5 5 25 125. ನನಗೆ 12 ಕ್ಯೂಬ್ ಅಂತೂ ಬರುತ್ತೆ ರೀ. ನಾನು ಡೈರೆಕ್ಟ್ ಹಚ್ತೀನಿ, ನೀವು ಬೇಕಾದ್ರೆ ಮಾಡ್ಕೊಂತ ಕುಂದ್ರಿ. ಈಗ 1728 125 ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ ನೋಡ್ರಿ. 17 100 ಮೈನಸ್ ಮಾಡಿದ್ರೆ 1600. 25 28 3 ಡಿಫ್ರೆನ್ಸ್ ಐತಿ, 1603. 1603 ಎಷ್ಟಕ್ಕೆ, 125 × 100.
25 ನಾಲ್ಕಲೆ 25 ಐದಲೆ 25 ಐದಲೆ ಆಯಿತು. ಇಲ್ಲೇ ಡೈರೆಕ್ಟ್ ಹೊಡಿಲೇ ಕಡ್ತಾ ಡೈರೆಕ್ಟ್ ಹೊಡಿತೀನಿ ತೋರಿಸುತ್ತಾ. 5 ಮೂರಲೆ 15, ಒಂದು ಉಳಿತ್ರೆ 5 ಎರಡಲೆ 10. 3 2 ಬಂತು. ಮುಂದೆ 3 ಹೋಗಲ್ಲ, 0 ಹಚ್ಕೊತೀನಿ. 0 ಬಂತು ಮುಂದೆ. 0 ಹಚ್ಚಂದ್ರೆ 0 ಬಂತು. 5 ಆರಲೆ 30, 320.6 ಇಂಟು 4 ಮಾಡಬೇಕು. 320.6 ಇಂಟು 4 ಈಕ್ವಲ್ ಟು ಎಷ್ಟು? 4 ಆರಲೆ ಎಷ್ಟು ರೀ? 24. ಈ 0 ಕೆಳಗೆ 2 ಬರ್ಕೊತೀನಿ ಅಂದರೆ 2 ಬಂತು. 4 ಎರಡಲೆ 8, 4 ಮೂರಲೆ 12, ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ. 1282.4 ನಮ್ಮ ಆನ್ಸರ್ ಬಂತು. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಆಯ್ತಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡುವ ಮುಂದಿನ ಪ್ರಶ್ನೆ. ಇದು ಕ್ಯೂ ಒಳಗಿಂದ ಪ್ರಶ್ನೆ ಐತಿ. ಸ್ಪೇರ್ ಮತ್ತು ಅದೇ ಐತೆ ನೋಡ್ರಿ, ಸ್ಪೇರ್ ವಾಲ್ಯೂಮ್ ಆಫ್ ಸ್ಪೇರ್ 119 ಇನ್ಕ್ರೀಸ್ ಮಾಡೋಣಂತ. ನಿನ್ನೆ ನೋಡಿದ್ರಲ್ಲ 140 ಅಂದರೆ 100 + 140 240 ಆಯಿತು. ಇಲ್ಲಿ 119 100 + 119 2197 ಆಗುತ್ತೆ. ನೋಡಿರಿ, ನಿಮ್ಮಂಗೆ ಬರೀತೀನಿ. 100 2197 ಪಾಯಿಂಟ್ ಬರೋಂಗಿಲ್ಲ ರೀ, ಯಾವುದಕ್ಕಂತ ಹೇಳ್ತೀನಿ. ಈ ಪಾಯಿಂಟ್ ಹೋಗ್ಬೇಕು, ಇಲ್ಲಿ ಪಾಯಿಂಟ್ ಐತ್ರಿ, ಇಲ್ಲಿ ನೋಡ್ರಿ ಪಾಯಿಂಟ್ ಕೊಟ್ಟನಲ್ಲ, ಈ ಪಾಯಿಂಟ್ ಐತಿ. ಈ ಪಾಯಿಂಟ್ ಹೋಗ್ಬೇಕಂದ್ರೆ ಇಲ್ಲೊಂದು 0 ಹಚ್ತೇನೆ ನಾನು, ಮುಗೀತು. ಇಲ್ಲಿ ಪಾಯಿಂಟ್ ಹೋಯ್ತು. ನನಗೆ ಗೊತ್ತದ್ರಿ ಇದು ಸ್ಕ್ವೇರ್ ಆಗ್ಯಾವು, ಇಲ್ಲ ಸ್ಕ್ವೇರ್ ಅಲ್ಲ, ಸಾರಿ ಕ್ಯೂಬ್ ಆಗ್ಯಾವು. ಇದು 1000 ಅನ್ನೋದು 10 ಕ್ಯೂಬ್. 2197 ಅನ್ನೋದು 13 ಕ್ಯೂಬ್. ಅವ್ರೇನು ಕೇಳ್ಯಾರ? ಫೈಂಡ್ ದ ಚೇಂಜ್ ಆಫ್ ಟೋಟಲ್ TSA ಅಂದ್ರೇನು? ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಇದನ್ನು ನಾವು ಸ್ಕ್ವೇರ್ ಮಾಡ್ಕೋಬೇಕು. 10 ಸ್ಕ್ವೇರ್ 13 ಸ್ಕ್ವೇರ್. 10 ಸ್ಕ್ವೇರ್ ಎಷ್ಟು? 100. 13 ಸ್ಕ್ವೇರ್ ಎಷ್ಟು? 169. ಎಷ್ಟು ಇನ್ಕ್ರೀಸ್ ಆಯಿತು? 69% ಇನ್ಕ್ರೀಸ್ ಆಯಿತು. ಆಪ್ಷನ್ ನಂಬರ್ ಬಿ ಆಲ್ರೆಡಿ ರೈಟ್ ಆನ್ಸರ್ ಆಗಿತ್ತು ನೋಡ್ರಿ. ನಾವು ಮಾರ್ಕೊಳಗೆ ಅಟೆಂಡ್ ಮಾಡುವಾಗ ರೈಟ್ ಆನ್ಸರ್ ಹಾಕಿದ್ದೆ, ಹಂಗೆ ಡೈರೆಕ್ಟ್ ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಹಂಗಾಯ್ತದು ಡೈರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ರಿ? ಟೋಟಲ್ ಸರ್ಫೇಸ್ ಏರಿಯಾ. ಇನ್ನೊಂದು ಬರುತ್ತೆ ರೀ, ಕರ್ವ್ಡ್ ಸರ್ಫೇಸ್ ಏರಿಯಾ. ಚೇಂಜ್ ಇನ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. Volume center is increased by 143% up when it's reduced by percent, then find 15 by change in curved surface area ಆಗ್ಬೇಕ್ರಿ. ಮಾರ್ಕೊಳಗೆ ಒಂದು ಸ್ವಲ್ಪ ತಪ್ಪು ಕೊಟ್ಟ ನೀವು. ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಬೇಕಾಗಿತ್ತದು, ತಪ್ಪು ಕೊಟ್ಟ ನಂಜರ. ನಾನು ಅದೇ ಅನ್ನತ್ತಿದ್ದೆ, ಯಾಕೆ ಹಿಂಗೆ ಮಾಡಿರಂತ. ಕವರ್ಡ್ ಅಂತ ಬರಾಗುತ್ತದೆ. ಕರ್ವ್ಡ್ ಆಗ್ಬೇಕು ನೋಡ್ರಿ, ಇದು ಕರ್ವ್ಡ್ ಸರ್ಫೇಸ್ ಏರಿಯಾ. ನನಗೂ ಆಲ್ಮೋಸ್ಟ್ ಸ್ವಲ್ಪ ಬರೆಯೋಕೆ ಬರೋಂಗಿಲ್ಲ ಇದ್ರೊಳಗೆ. ಪೆನ್ ಟ್ಯಾಬ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಬೇಕಾಗಿತ್ತದು. ನೀವು 43% ಆರ್ 143 ಅಂತ ಬರೀತೀರಿ. ಇಲ್ಲಿ ನೋಡಿರಿ, ಫ್ರ್ಯಾಕ್ಷನ್ ಇದೆ, ಹೆಂಗೆ ಕನ್ವರ್ಟ್ ಮಾಡ್ತೀರಿ? ಫಸ್ಟ್ ಇದು ಬೇಕು ನೋಡ್ರಿ ಮೇನ್ ನಮ್ಗೆ. ಇದು ಬ್ಲ್ಯಾಕ್ ಆಯಿತಾ? ಇದೇ ಕ್ಲಿಯರ್ ಆದಂತ ಇದ್ರಲ್ಲೇ ಬರೀತೀನಿ.
ಈ 15 5/13 ಇದು ಫ್ರ್ಯಾಕ್ಷನ್ ಒಳಗೆ ಐತಿ. ಇದನ್ನು ಫ್ರ್ಯಾಕ್ಷನ್ ಒಳಗೆ ಮಾಡ್ತೀನಿ. ಇದು ಇರೋದು ಫ್ರ್ಯಾಕ್ಷನ್ ಒಳಗೆ. ನಾನು ಇದನ್ನು ನನ್ನ ಈಸಿ ಫ್ರ್ಯಾಕ್ಷನ್ ಒಳಗೆ ಕನ್ವರ್ಟ್ ಮಾಡ್ತೀನಿ. ನೋಡಿರಿ, 13 × 15 + 5 ಮಾಡಿರಿ. 13 × 15 ಎಷ್ಟು? 13 × 65 ಬಂತು. 15 × 13 13 × 65 13 × 65 13 + 6 19 195 195 + 5 200/13 ಅಷ್ಟೇ ಬಿಡಂತೆ ಇಲ್ಲ. 1/100 ಫಿಕ್ಸ್ ಮಾಡ್ಬೇಕು. ಇದನ್ನು ಇಲ್ಲಿ 2 0 ಇಲ್ಲಿ 2 0 ತೆಗೆದ್ರೆ ನಮಗೆ ಫ್ರ್ಯಾಕ್ಷನ್ ಏನು ಸಿಕ್ತು? 13/2 ಫ್ರ್ಯಾಕ್ಷನ್ ಸಿಕ್ತು ನಮಗೆ. ಅದನ್ನು ರೆಡ್ಯೂಸ್ ಅಂದರೆ ರೆಡ್ಯೂಸ್ ಮಾಡಿರಿ, ಇನ್ಕ್ರೀಸ್ ಅಂದರೆ ಇನ್ಕ್ರೀಸ್ ಮಾಡಿರಿ. ಆದರೆ ಇಲ್ಲೇನು ಕೇಳೋಣ? ರೆಡ್ಯೂಸ್ ಅಂತ ಕೇಳೋಣ. ನೋಡಿರಿ, ಇಲ್ಲಿ ಫಸ್ಟ್ ಸಿಲಿಂಡ್ರ ಏನು ಮಾಡೋಣ? ಇನ್ಕ್ರೀಸ್ ಮಾಡೋಣಂತ. ವಾಲ್ಯೂಮ್ = 100 ಎಷ್ಟು? 143. ನೆಕ್ಸ್ಟ್ ನೋಡ್ರಿ, ರೆಡ್ಯೂಸ್ ಮಾಡೋಣಂತ. ನಾವು ಸ್ವಲ್ಪ ಯಾಕೆ ಕಂಟ್ರೋಲ್ ಸರಿ ಇಲ್ಲ. ರೆಡ್ಯೂಸ್ ಮಾಡೋಣಂತ. 13 - 2 ಎಷ್ಟು? 11 ಆಗುತ್ತೆ. ನೋಡಿರಿ, ಹೈಟು 13 ಇತ್ತು, -2 ಆಗಿ 11 ಆಯಿತು. ಇವಾಗ ಏನು ಮಾಡಿಬಿಡ್ತಾರೆ ಎಲ್ಲರೂ? 13 × 100 1300 143 × 11. ಹಂಗೆ ಯಾಕೆ ಮಾಡ್ತಾರೆ? ವಾಲ್ಯೂಮ್ ಕೇಳೋಣ. ನೋಡ್ರಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳೋಣ. ಹಂಗೆ ಮಾಡಬಾರ್ದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವತ್ತೂ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು. ನಾನು ಡೈರೆಕ್ಟ್ ಇದರಿಂದ ಇಂಟು ಮಾಡ್ಕೊತಂದ್ರೆ ಇದು ಆಗುತ್ತೆ. ನಾನು ಡೈರೆಕ್ಟ್ ಇಂಟು ಮಾಡೋಕ್ಕೆ ಹೋಗಲ್ಲ, ಹಂಗೆ ಬರ್ಕೊತೀನಿ. 11 × 100 ಬರ್ಕೊತೀನಿ. 13 × 143 ಬರ್ಕೊತೀನಿ. ಇಲ್ಲಿ ನೋಡ್ರಿ, 143 11 ಮಗ್ಯಾಗ ಐತಿ. ನಾ 5 ಅಂತೀನಿ ರೀ, ನಿಮಗೆ ಬಿಟ್ಟಿದ್ದದು. 11 1 11 3 ಉಳಿತು. 11 3 33. ನಮಗೆ ವ್ಯಾಲ್ಯೂ ಸಿಕ್ಕೇ ಬಿಡ್ತು ನೋಡ್ರಿ. 100 ಎಷ್ಟು? 13 × 13 169. ಅವ್ರೇನು ಕೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳಿದಾನ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಇದನ್ನು ತೊಗೋಬೇಕು ನಾವು. ಇಲ್ಲಿ ನೋಡ್ರಿ, ಇದು ಇರೋದು ಈ ಸದ್ದ ಟೋಟಲ್ ಸರ್ಫೇಸ್ ಏರಿಯಾದಾಗ ಅದ. ಇದನ್ನು ನಾನು ಸಿಂಗಲ್ ಸರ್ಫೇಸ್ ಏರಿಯಾ ಮಾಡ್ತೀನಿ. 10:13. ಇದಕ್ಕೆ ರೂಟ್ ಹಾಕ್ತೀನಿ. ರೂಟ್ 100 ರೂಟ್ 10 169 13 ವರ್ಗಗಳು ಬರ್ಬೇಕಂತ ಹೇಳಿದ್ನಲ್ಲ. 10:13 ಆಯಿತು. ಇವಾಗ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಸಪ್ರೇಟ್ ಮಾಡಿ. 10:13 ಬಂತು. ಇವಾಗ ನೋಡ್ರಿ, ಏನು ಕೇಳೋಣ? ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳೋಣಲ್ಲ. ಈ ಹೈಟ್ ತಗೋರಿ. 13 × 11 ಈ 13 11 ಇಲ್ಲಿ ಬರ್ಕೊತೀನಿ. ಈ 13 ಕ್ರಾಸ್ ಒಳಗಿದ್ದು ಕ್ಯಾನ್ಸಲ್ ಆಗೋಯ್ತು. ಎಷ್ಟು ಬಂತು? 10ಕ್ಕೆ 10 11ಕ್ಕೆ 11 ಎಷ್ಟು ಇನ್ಕ್ರೀಸ್ ಆಯಿತು? 1% ಇನ್ಕ್ರೀಸ್ ಆಯಿತು. 1/10 ಅಂದರೆ ಎಷ್ಟಾಯಿತು? 10% ಆಯಿತು. ಕರ್ವ್ಡ್ ಸರ್ಫೇಸ್ ಏರಿಯಾ ಆಪ್ಷನ್ ನಂಬರ್ ರೈಟ್ ಆನ್ಸರ್. ಫಸ್ಟ್ ಫ್ರ್ಯಾಕ್ಷನ್ ಹೆಂಗೆ ಕನ್ವರ್ಟ್ ಮಾಡ್ಬೇಕಂತ ನೋಡಿದ್ರಲ್ಲ. ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿ ಅದಕ್ಕೆ 1/100 ಫಿಕ್ಸ್ ಮಾಡಲೇಬೇಕು. ಯಾವುದೇ ಫ್ರ್ಯಾಕ್ಷನ್ ಇದ್ರೂ 1/100 ಇದು ಮಾಡಿದ್ರೆ ನಮಗೆ ಫ್ರ್ಯಾಕ್ಷನ್ ಸಿಗುತ್ತೆ. ಈಸಿ ಫ್ರ್ಯಾಕ್ಷನ್ನು. ಅದರಿಂದ ನಾವು ಮುಂದೆ ಕಂಟಿನ್ಯೂ ಆಗಿ ಮಾಡ್ಬೇಕು ಲೆಕ್ಕ. ಇನ್ನು ನೆಕ್ಸ್ಟ್ ನೋಡ್ರಿ, ಇದು ಅದೇ ಅಷ್ಟು ಬರೀ ಅಂಥವೇ ತೊಗೊಂಡೇನೆ. ಈಗ ಇದಕ್ಕಿಂತ ಒಂದು 2 ಎಪಿಸೋಡ್ ಹಿಂದಿನ ನೋಡ್ರಿ, ಬರೀ ಯಾವುದಪ್ಪ ಅಂದ್ರೆ ಕ್ವಶನ್ಗಳನ್ನು ಮಾಡಿದ್ದೀನಿ. ಪಿಕ್ಸ್ ಬರ್ತಾವೆ. ಪಿಕ್ಸ್ ಬಂದ್ರೆ ಅದೇ ಪ್ಯಾಟರ್ನ್ ಒಳಗೆ ಬರೋಕೆ, ಅದು ಬಿಟ್ಟರೆ ಬೇರೆ ಎಕ್ಸ್ಚೇಂಜ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು 5-6 ಟೈಪ್ ಅದಾವೆ. 5-6 ಟೈಪನ್ನು ಮಾಡಿದ್ದೀನಿ ನಾನು, ಕಂಪ್ಲೀಟ್ ಮಾಡೀನಿ. ಬರೀ ಅವೇ ಕ್ವಶನ್ ಅದ ಅದ್ರೊಳಗೆ.
ಬೇಕಾದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡೋಂದ್ರೆ ಕೊಟ್ಟಿರ್ತೀನಿ. ಇರೋ ನಾನು ಏನು ಭಾಳ ವಿಡಿಯೋ ಇಲ್ಲ, 9 ವಿಡಿಯೋ ಏನು 10 ಅದಾವೆ ರೀ, ಅಲ್ಲೇ ನೋಡ್ಕೊರಿ. ಹೈ ಲೆವೆಲ್ ಅಂತ ಮಾಡಿದೆ ನೋಡಿರಿ, ಸಿಗುತ್ತೆ. ದ ರೇಡಿಯಸ್ ಆಫ್ ದ ಸಿಲಿಂಡರ್ ಈಸ್ ಇನ್ಕ್ರೀಸ್ಡ್ ಬೈ 25%, then how much percent height must be decreased so that the volume of the cylinder increase by 32% only. ಇದು ನೆಕ್ಸ್ಟ್ ಮಾಡೋ ಮುಂದ್ರೇನು ಇದನ್ನು ಸ್ವಲ್ಪ ಸ್ಕಿಪ್ ಮಾಡೋಣ, ಇದನ್ನು ಆಮೇಲೆ ಮಾಡೋಣ ತಡ್ರಿ. ಇದು ನೋಡ್ರಿ, ದೇರ್ ಈಸ್ ಇದು ಮಿಕ್ಸರ್ ಎಲಿಗೇಷನ್ ಕ್ವಶನ್ ಇಲ್ಲ ಯಾಕೆ ಬಂದದಂದ್ರೆ ಕೆಲವೊಂದಿಷ್ಟು ಪಾರ್ಟ್ ಇದ್ರೊಳಗೆ ಬರ್ತದೆ ರೀ. ಪರ್ಸೆಂಟೇಜ್ ಯಾವುದೋ ಕ್ವಶನ್ ಬಂದ್ರೂ ಇದ್ರೊಳಗೆ ಬರ್ತದಲ್ಲ. ಇಲ್ಲಿ ನೋಡ್ರಿ, ದೇರ್ ಈಸ್ 26.4 ಶುಗರ್ ಇನ್ ದ 28 ಲೀಟರ್ ಸೊಲ್ಯೂಷನ್ ಆಫ್ ಶುಗರ್ ಆ್ಯಂಡ್ ವಾಟರ್. 28 ಲೀಟ್ರ್ ಮಿಶ್ರಣದೊಳಗೆ ಶುಗರು 26.4% ಐತಂತ. ಆಮ್ಯಾಗ ಅದ್ರೊಳಗೆ ಆ 28 ಲೀಟ್ರ್ ಏನೈತೆ ನೋಡು, ಅದರೊಳಗೆ 6 ಲೀಟ್ರ್ ಎವಾಪರೇಟೆಡ್ ಅಂದ್ರೆ ಒಣಗಿ ಹೋಯ್ತಂತ. ಅಂದ್ರೆ ಎಷ್ಟು ಶುಗರ್ ಉಳ್ದದಂತ. ಶುಗರ್ ಮತ್ತು ನೀರು ಎರಡು ಮಿಕ್ಸ್ ಮಾಡಿರ್ತೀರಿ ಅಂದ್ರೆ ಶುಗರನ್ನು ಹೋಗೋದಲ್ಲ, ಬಿಸಿಲಿಗೆ ಒಣಗಿ ಹೋದ್ರೆ. ನೋಡಿರಿ, ಫಸ್ಟ್ ಶುಗರಿಂದ ಸೊಲ್ಯೂಷನ್. ಫಸ್ಟ್ ನೋಡ್ರಿ, ಟೋಟಲ್ ಮಿಕ್ಸ್ಚರ್ ತೊಗೋತೀನಿ. ಟೋಟಲ್ ಮಿಕ್ಸ್ಚರ್ ಎಷ್ಟಿತ್ತು? ಫಸ್ಟ್ 28 ಇತ್ತು. 6 ಲೀಟ್ರ್ ಒಣಗಿ ಹೋಗಿತ್ತಂದ್ರೆ ಉಳಿದಿದ್ದು ಎಷ್ಟಾಯಿತು? 28ರಾಗ 6 ಕಳೆದ್ರೆ ಎಷ್ಟಾಯಿತು? 22. ಕಡ್ತಾ ಹುಡ್ಕೋರಿ, 2 ಅಂದ್ಲೆ 2 4 2 11. ಇದೀಗ ನಮಗೆ ಶುಗರ್ ಬೇಕು, ವಾಟರ್ ಬ್ಯಾಂಡ್ ನಮಗೆ ಶುಗರ್ ಬೇಕು. ಶುಗರ್ ಕೇಳೋಣ, ಶುಗರ್ ಬೇಕು. ಇದು ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ. 11 ಎಷ್ಟು? 14. ಈ 11ರ ವ್ಯಾಲ್ಯೂನ ಕೊಟ್ಟಾರ ನೋಡ್ರಿ. ದೇರ್ ಈಸ್ 26.4 ಶುಗರ್ ಇನ್ ದ 28 ಲೀಟರ್ ಸೊಲ್ಯೂಷನ್. 28 ಲೀಟರ್ ಸೊಲ್ಯೂಷನ್ನ ಎಷ್ಟಿತ್ತಂತ? 26.4 ಇತ್ತಂತ. ಅಂದ್ರೆ ದೆನ್ ದ ಪರ್ಸೆಂಟೇಜ್ ಆಫ್ ಲೆಫ್ಟ್ ಶುಗರ್ ಇನ್ ದ ಸೊಲ್ಯೂಷನ್, ಎಷ್ಟು ಉಳ್ದದಂತ. ಎಷ್ಟು ಕಡಿಮೆ ಆಗೈತೆ ಅಂತ ಕೇಳಿದ್ರೆ 14 - 11 ಮಾಡ್ತಿದ್ದೇವೆ. ಇಲ್ಲಿ ಎಷ್ಟು ಈ ಉಳ್ದದಂತ ಕೇಳಿದಾರೆ ಅವ್ರು. ಇಲ್ಲಿ ನೋಡ್ರಿ, 11 2 22, 4 ಉಳಿತು. 11 4 24, 14 × 2.4, 14 4 56, 6, 14 28, 28 + 5 33.6. ಆಯ್ತಲ್ಲ. ಇಷ್ಟೇ ಆನ್ಸರು. ಇವತ್ತಿನ ಕ್ವಶನ್ ಅಷ್ಟೊಂದು ಹೈ ಲೆವೆಲ್ ಇದ್ದಿಲ್ಲ ಅನ್ಕೋತೀನಿ. ನೆಕ್ಸ್ಟ್ ಇದನ್ನು ಸ್ಕಿಪ್ ಮಾಡ್ತಾಳ್ರಿ. ಇನ್ನೂ ಕ್ವಶನ್ ಅದಾವ, ಅಂದರೆ ಹಿಂದಿಂದ ಮಾಡ್ಕೊತ ಬಂದ್ಬಿಡ್ತಾಳ್ರಿ. ಇದನ್ನ ಯಾಕೆ ಬಿಟ್ಟು ನಾವು ಒಂದು ನಿಮಿಷ ತಡ್ರಿ, ನೀರು ಕುಡಿತೀನಿ. If the radius of a cylinder is increased by 25%, 25% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು? 1/4. ಹೌದಲ್ಲ? 25%ದು ಬರ್ಕೋತೀನಿ ನೋಡ್ರಿ. ಇನ್ಕ್ರೀಸ್ ಅಂತ ಕೇಳಿದ ನಾನು. 4ರಿಂದ 5 ಆಗಿದೆ ಅಂತ ಅಂದ್ರೆ 4 ಸ್ಕ್ವೇರ ಬರ್ಕೋತೀನಿ. 4 ಸ್ಕ್ವೇರಿಂದ 5 ಸ್ಕ್ವೇರ್ ಅಂದ್ರೆ 4 4 16, 5 5 25. ಇಲ್ಲಿ ನೋಡ್ರಿ,
ಇಲ್ಲೇನು ಕೇಳೋಣ, ಸಿಲಿಂಡರ್ ಇನ್ಕ್ರೀಸಸ್ ಬೈ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೇಳೋಣ. ಹೈಟ್ ಎಷ್ಟು ಗೊತ್ತಿಲ್ಲ, ಹೈಟ್ ಗೊತ್ತಿಲ್ಲ. ಈ ರೀತಿ ಬ್ಯಾಡ್ತಾಳ್ರಿ, ಬೇರೆ ಥರನೇ ಹೇಳೋಣ. ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ ನಮ್ಗೆ. ಇದಕ್ಕಿಂತ ಈಸಿ ಮೆಥಡ್ ಐತಿ. ಸ್ಕ್ವೇರ್ ಮಾಡೋ ಬದಲೇ ಡೈರೆಕ್ಟ್ ಅಲ್ಲೇ ವ್ಯಾಲ್ಯೂ ಇಟ್ಟ ಹೇಳ್ತೀನಿ ನಿಮ್ಗೆ. ನೋಡಿರಿ, ನಿಮಗೆ ಹೆಂಗಿದ್ರು ಇದ್ರ ವ್ಯಾಲ್ಯೂ ಅಂತ ಗೊತ್ತೈತಿ. 25% ವ್ಯಾಲ್ಯೂ ಡೈರೆಕ್ಟ್ ಮಾಡಕತ್ತೀನಿ, ಅರ್ಥ ಮಾಡ್ಕೊಂಬಿಡ್ರಿ. 4:5. ರೇಡಿಯಸ್ ಅಂತ ಕೇಳೋದನ್ನಲ್ಲ, ಅಂದರೆ 2 ಸಲ ಮಾಡಬೇಕು. 4:5 ರೇಡಿಯಸ್. ಹೈಟ್ ಮಸ್ಟ್ ಬಿ ಡಿಕ್ರೀಸ್ಡ್, ಹೈಟ್ ಗೊತ್ತಿಲ್ಲ. ಟೋಟಲ್ ವಾಲ್ಯೂಮ್ 32% ಅಂತ ಇಲ್ಲಿ ತೆಳಗೆ ಮಾಡ್ತೀನಿ ನೋಡಿರಿ. 32% ಅಂದ್ರೆ 132, 266, 250, 233, 225. ನಾ ಡೈರೆಕ್ಟ್ ತೊಗೋತಿದ್ದೆ, ನಿಮ್ಗೆ ಗೊತ್ತಲ್ಲ ಅಂತ ಈ ಥರ ಮಾಡೀನಿ. 25ರಿಂದ 33 ಹೆಚ್ಚಾಗುತ್ತೆ. 25ರಿಂದ 33 ಹೆಚ್ಚಾಗುತ್ತೆ. ಇವಾಗ ಹೇಳಿದ್ನಲ್ಲ, ಕ್ರಾಸ್ ಮಲ್ಟಿಪ್ಲೈ ಸ್ಟಾರ್ಟ. ಇದು ಇಲ್ಲಿ ಬರ್ತದೆ, ಇದಿಷ್ಟು ಕೂಡಿ ಇಲ್ಲಿ ಬರ್ತದೆ ನೋಡಿರಿ. 5 25, 25 × 25 ಎಷ್ಟು? ನಾ ಹೇಳಿದಲ್ಲ ನಿಮಗೆ, ಮಿನಿಮಮ್ 30 ತನಕ ನಿಮಗೆ ಸ್ಕ್ವೇರ್ ಬರಬೇಕು. 625 ಆಯಿತು. 4 4 16, 16 3 48, 4 4 16 3 48 ಆಯ್ತಾ. ಮತ್ತು 16 3 48, 48 4 ಎಷ್ಟು? 52, 528. ನೋಡಿರಿ ಎಷ್ಟು ಇನ್ಕ್ರೀಸ್ ಆಯ್ತು ನೋಡಿರಿ. 625 ಮೈನಸ್ 528 ಎಷ್ಟಾಯ್ತು ನೋಡಿರಿ. 28 ಅಂದ್ರೆ 30 ಸುದ್ದು ಮಾಡಿರಿ. 70, 70, 80, 95, 95, 2, 97. 97 ಇನ್ಕ್ರೀಸ್ ಆಯಿತು. ಎಷ್ಟು ಕೇಳು? 625ಕ್ಕೆ 97 00 ಮಾಡ್ಕೊಂಡ್ಬಿಡ್ತೀನಿ. ಇಂಟು 100 ಮಾಡೋದಿಲ್ಲ, ಡೈರೆಕ್ಟ್ ತೊಗೊಂಡಿನಿ. 625. 25ರಿಂದ ಹೋಗ್ಬೋದು. 25 × 25. ಈ 9700ಕ್ಕೆ 25ರಿಂದ ಹೊಡೆದ್ರೆ ಎಷ್ಟು ಬರುತ್ತೆ ನೋಡಿರಿ. 25 4 100 ಆಗಿಬಿಡ್ತದೆ. 25 3 75 ಆಯಿತು. 25 3 75. ಇನ್ನೂ 25 ಉಳಿತು. ಆ 25ರ 3 ಕಳೆದ್ರಷ್ಟು? 22. 22 ಅಂದ್ರೆ 25 8 220 ಆಗುತ್ತೆ. 25 8 200. ಈ ಸತ ಹೋಯ್ತು ನೋಡಿರಿ. 200 ಉಳಿತು. 25 8 200. ಈಗ ನೋಡಿರಿ ಮತ್ತು ಅಜ್ಜಿ ಬಿತ್ತು. 25 1 25, 138 ಆಯಿತು. 13 ಉಳಿದ್ರು. 138 ಆದ್ರೆ 25 125, 5 8 13 ಆಯಿತು. 13 ಅಂದ್ರೆ ಮತ್ತೆ 130 ಆಗುತ್ತೆ. ಪಾಯಿಂಟ್ ತೊಗೊಂಡು 25 125 ಮಾಡೀನಿ. 50 ಆಯಿತು. 25 2 50, 15.52 ಆನ್ಸರ್. ಮಾಡಿ ನೋಡಿರಿ, ಕ್ಯಾಲ್ಕುಲೇಷನ್ ಹಾರ್ಡ್ ಅದ. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಇದ್ರ ಮುಂದಿಂದು ಕ್ವಶನ್ ಮಾಡಿದ್ದೇವಲ್ಲ. ನೆಕ್ಸ್ಟ್ ಇದು ಐತಿ, ಇದು ಐತಿ, ಇದು ಐತಿ. ಇನ್ನೂ ಕ್ವಶನ್ ಇದಾವೆ ನಮ್ಮ.
ನೋಡ್ರಿ ಸ್ಟೂಡೆಂಟ್ ಗೆಟ್ 66 ಮಾರ್ಕಸ್ ಮೋರ್ ಇನ್ ಫ್ರೆಂಚ್ ದೆನ್ ವಾಟ್ ಶಿ ಗಾಟ್ ಇನ್ ಜರ್ಮನ್. 66 ಮಾರ್ಕಸ್ ಹೆಚ್ಚು ತೊಗೋದಾನಂತ ಫ್ರೆಂಚ್ ಒಳಗೆ, ಆದರೆ ಇನ್ನೊಬ್ಬ ಎಷ್ಟು ತೊಗೊಂಡನ ಜರ್ಮನ್ ಒಳಗೆ. ಇನ್ನೊಬ್ಬ ಅಥವಾ ಅವನೇ ತೊಗೊಂಡಿರ್ಬೋದು. ನೋಡ್ರಿ ಫಸ್ಟು ಫ್ರೆಂಚು ಜರ್ಮನ್ ಅಂತ ಬರ್ಕೊತೀನಿ. ರೆಡ್ ಆಯ್ತಲ್ಲ, ರೆಡ್ ಇರಲಿ ತೆಗಿತೀನಿ, ತೆಗೆದುಬಿಡಂತಾರೆ ರೆಡ್ ಬೇಡ. ಏನಾರ ಹೈಲೈಟ್ ಮಾಡೋಕ್ಕಂದ್ರೆ ನಡೀತತ್ತು. ವೈಟ್ ಇಟ್ಕೊಳ್ಳಿ. ಫ್ರೆಂಚ್ ಎಷ್ಟು, ಜರ್ಮನ್. ಇಲ್ಲಿ ನೋಡಿರಿ ಫಸ್ಟ ನಿಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಮಾಡ್ಬೇಕಲ್ಲ. 28% ಡಿವೈಡೆಡ್ ಬೈ 100, 2 14, 2 50, 2 7, 2 25. ಹರ್ ಜರ್ಮನ್ ಮಾರ್ಕ್ಸ್ 28%. 28% ಅಂದರೆ ಎಷ್ಟು, 7. ಟೋಟಲ್ ಇರೋದು 25. ಜರ್ಮನ್ ಒಳಗೆ ತೊಗೊಂಡಿದ್ದೆಷ್ಟು, 7. 25 7 ಹೋದ್ರೆ ಎಷ್ಟು ರೀ, 18 ಇಲ್ಲ. 66 ಮಾರ್ಕಸ್ ಮೋರ್, ಡಿಫ್ರೆನ್ಸ್ ಎಷ್ಟೈತಿ, 11 ಡಿಫ್ರೆನ್ಸ್ ಐತಿ. 11 ಡಿಫ್ರೆನ್ಸ್ ಇರೋದು 66 ಮಾರ್ಕಸ್ ಆದ್ರೆ ವಾಟರ್ ಫ್ರೆಂಚ್ ಮಾರ್ಕಸ್. ಫ್ರೆಂಚ್ ಎಷ್ಟೈತಿ, 18 ಐತಿ. 11 6 66, 18 6. ಈಸಿ ಕ್ವೆಶನ್ ಐತಿ, ಆದ್ರೆ ಕನ್ಫ್ಯೂಸ್ ಐತಿ. ಈಸಿ ಕ್ವೆಶನ್ನು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕಂದ್ರೆ ನಿಮ್ದು ಇಂಗ್ಲೀಷ್ ಸ್ಟ್ರಾಂಗ್ ಇರಬೇಕು. ನಂದಂತರ ಒಂದು 85% ಇಂಗ್ಲೀಷ್ ಸ್ಟ್ರಾಂಗ್ ಐತಿ. ಉಳಿದಿದ್ದು 15% ಬ್ರಿಟಿಷ್ ಇಂಗ್ಲೀಷ್ ಬರಲ್ಲ. ಆಯ್ತಲ್ರಿ, ಇದು ತಿಳಿದು ಅನ್ಸುತ್ತೆ ನಿಮ್ಗೆ, ತಿಳಿದಿರುತ್ತೆ. ಇಲ್ಲಿ ನೋಡಿರಿ ಬೆಸ್ಟ್ ಕ್ವಶನ್. ನೀವೆಲ್ಲ ಇನ್ಕಮ್ ಎಕ್ಸ್ಪೆಂಡಿಚರ್ ಅಂದರೆ 100 ತೊಗೊಂಡು 80 ಖರ್ಚು ಮಾಡಿದ 20 ಉಳಿತು ಮಾಡ್ತಿರಲ್ಲ. ಆದರೆ ಇದು ಹೈ ಲೆವೆಲ್ ಫ್ರ್ಯಾಕ್ಷನಲ್ಲಿರುವಂಥದ್ದು. ಅದಕ್ಕೆ ನಾನು ಬರೀ ಹೈ ಲೆವೆಲ್ ಪ್ರಶ್ನೆನ ಮಾಡೋದು. ಯಾಕಂದ್ರೆ ಬೇರೆ ಟೀಚರ್ಸ್ಗಳು ಹೇಳೋದೇ ಇಲ್ಲ, ಆಲ್ಮೋಸ್ಟ್ ಈ ಥರ ಟೈಪ್ಗಳು ಹೇಳೋದಿಲ್ಲ, ನಂಗೆ ಗೊತ್ತು. ನಾನು ಕೂಡ ಎಷ್ಟೋ ಕ್ಲಾಸ್ಗಳು ನೋಡಿದ್ದೇನೆ ಅಂದ್ರೂ ಯಾವ ಟೀಚರ್ಸು ಹೇಳಿಲ್ಲ. ಜಸ್ಟ್ ಕಾನ್ಸೆಪ್ಟ್ ಹೇಳ್ಕೊಂಡು ಹೋಗ್ತಾರೆ ಹೊರತು ಹೈ ಲೆವೆಲೆಲ್ಲ ನಾವೇ ಮಾಡಬೇಕು. ಬುಕ್ ತೊಗೊಂಡು ಎಕ್ಸ್ಟ್ರಾ ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡ್ತೀವಲ್ಲ, ಅದರಲ್ಲೇ ಇವು ಥರ ಸಿಗೋದು. ಬುಕ್ಕಲ್ಲಿ ಕೂಡ ಇವನ್ ಈ ಥರ ಕ್ವಶನ್ ಸಿಗಲ್ಲ ನಿಮ್ಗೆ, ಮಾಕ್ ಟೆಸ್ಟಲ್ಲೇ ಸಿಗೋದು. ಮಾಕ್ ಟೆಸ್ಟಲ್ಲಿ ಡಿಫ್ರೆಂಟ್ ಸಿಗುತ್ತೆ ನಿಮ್ಗೆ. ಅಪ್ಡೇಟ್ ಕ್ವಶನ್ ಹಾಕಿರ್ತವೆ ಮಾಕ್ ಟೆಸ್ಟಲ್ಲಿ. ಇಲ್ಲಿ ನೋಡ್ರಿ ಫಸ್ಟ್ ಇನ್ಕಮ್ ಅಂತ ಬರ್ಕೊತೀನಿ. ಇದು ಎಕ್ಸ್ಪೆಂಡಿಚರು ಪ್ಲಸ್ ಸೇವಿಂಗ್. ಫಸ್ಟ್ ನಿಮಗೆ 87.5 ಫ್ರ್ಯಾಕ್ಷನ್ ಹೆಂಗೆ ಕಟ್ ಮಾಡ್ತೀನಿ ನೋಡಿರಿ. ಫ್ರ್ಯಾಕ್ಷನ್ ಬ್ರೇಕ್ ಮೆಥಡ್. 87 1/2 ಅಂತ ಬರಿಬೋದಾ? 0.5 ಇದನ್ನು 1/2 ಅಂತ ಬರಿತೀನಿ ನಾನು. 1/2 ಬರಿಬೋದಲ್ಲ? ಯಾಕೆ 1/2 ಬರೆದ್ರಿ ಅಂತ ಕೇಳಬೇಡ್ರಿ. 1/2 ಬರಿತೀನಿ. 0.5 ಅಂದರೆ 1/2. 87 2 ಎಷ್ಟು, 2 7 14, 2 8 16 ಅಂತ 174 ಪ್ಲಸ್ 1 175. 175 ಡಿವೈಡೆಡ್ ಬೈ 2. ನಾ ಹೇಳಿದ್ನಲ್ರಿ 1/100 ಮಾಡಂತ. 1/100 25 4 25 7 ಎಷ್ಟಾಯ್ತು ನೋಡ್ರಿ, 2 4 8. ಟೋಟಲ್ ಒಂದೆಷ್ಟು ಸಾಹಿಲ್ ಸ್ಪೆಂಡ್ಸ್ ಎಷ್ಟು, 7 ಖರ್ಚು ಮಾಡಿದ್ದಾನೆ. ಅವ್ನು ಟೋಟಲ್ ಇರೋದು ಎಷ್ಟು ರೊಕ್ಕ, 8. ಖರ್ಚು ಮಾಡಿದ್ದು 7, ಉಳಿಸಿದ್ದು 1. ಇದು ನಾನು ವ್ಯಾಲ್ಯೂ 0 ಅಂತ ತೊಗೊಂಡ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಮುಂದಿನ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ ಇದನ್ನು ರಬ್ ಮಾಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಬರೀಬೇಕಲ್ಲ, ನೆಕ್ಸ್ಟ್ ಇನ್ನೂ ಕ್ಯಾಲ್ಕುಲೇಷನ್ ಭಾಳ ಐತೆ ಇದ್ರೊಳಗೆ.
ಭಾರಿ ಕ್ವಶನ್. ಈ ಥರ ಕ್ವಶನ್ ಮಾಡಿದ್ರಂದ್ರೆ ಥಿಂಕಿಂಗ್ ಲೆವೆಲ್ ಹೈ ಆಗುತ್ತೆ. ನೆಕ್ಸ್ಟ್ ಏನು ಕೇಳೋಣ, ಹೀಸ್ ಇನ್ಕಮ್ ಇನ್ಕ್ರೀಸ್ ಬೈ 1/9. 100 ಈಗೇನು ಮಾಡಿಬಿಡ್ತಾರೆ ಹುಡುಗರು ಒಬ್ಬರೊಬ್ಬರು ಟೈಮ್ ವೇಸ್ಟ್. ಒಂದೇ ಕ್ವಶನ್ ಮಾಡಿ ಬರ್ತೀರಿ ನೀವು, ಕ್ವಶನ ಮುಟ್ಟಕ್ಕೆ ಹೋಗಲ್ಲ ಯಾವ. 111 1/9, 111.09 ಹೆಚ್ಚಾಗೈತೆ ಅಂತ ತಿಳ್ಕೊತ ಹಂಗೆ ಮಾಡ್ತಾರೆ. ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಫ್ರ್ಯಾಕ್ಷನ್ ರೇಷೋ ಮೆಥಡ್ದಂಥ ಬೆಸ್ಟ್ ಮೆಥಡ್ ಯಾವುದೂ ಇಲ್ಲ. ನೋಡಿರಿ, 11 1/9 ಅಂದರೆ ಎಷ್ಟು? 1/9 ಅಂತ ಅರ್ಥ. ಈಸ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್. ನಾನು ಈ ಇನ್ಕಮಿಗೆ ಈ 80ಕ್ಕೆ 1/9 ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ ನೋಡ್ರಿ. ಈ 80 ಮಗ್ಯಾಗಿಲ್ಲ, 9 8 72 8 ಲೆವೆಲಿಲ್ಲ, 9 8 9 9 81, ಒಂದರಕ್ಕಿಂತ ಜಾಸ್ತಿ ಹೋಗ್ಬಿಡ್ತದಲ್ಲ. ಹೌದಲ್ಲ? ಅದಕ್ಕಂದಲ್ಲೇ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಥರ ಸಿಚುವೇಶನ್ ಒಳಗೆ ನಮಗೆ ಇವು ಸಂಖ್ಯೆ ಎಲ್ಲ ಚೇಂಜ್ ಆಗಬೇಕು. ಇವೆಲ್ಲ ಚೇಂಜ್ ಆಗ್ಬೇಕಂದ್ರೆ ನಾನು ಏನು ಮಾಡ್ತೀನಿ, 9ರಿಂದ ಮಲ್ಟಿಪ್ಲೈ ಮಾಡ್ತೀನಿ. 1/9 ಐತಿಲ್ಲ, 9ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿರಿ. ಇದು ಎಷ್ಟಾಗುತ್ತೆ? 9ರಿಂದ ಮಲ್ಟಿಪ್ಲೈ ಮಾಡಿದ್ರೆ 9 8 72, 9 7 63, 9 1 9. ಇವಾಗ ನಮಗೆ ಇವು ವ್ಯಾಲ್ಯೂ ಡೆಡ್ ಆಯ್ತು. ನಮ್ಮ ವ್ಯಾಲ್ಯೂ ಇದು ಸಿಕ್ತು. ಇದಕ್ಕೆ ನಾವು ಇನ್ಕಮ್ ಇನ್ಕ್ರೀಸಸ್ ಬೈ 1/9% ಅಂತ. ಈ 72ಗೆ 1/9 ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. 9 1 9 8. ಈ 72ಕ್ಕೆ 8 ಹೆಚ್ಚು ಮಾಡಿರಿ, 80 ಆಯ್ತಿಲ್ಲ. 14.28 ಫ್ರ್ಯಾಕ್ಷನ್ ವ್ಯಾಲ್ಯೂ 1/7 ಬರುತ್ತೆ. 14.28 ಫ್ರ್ಯಾಕ್ಷನ್ ವ್ಯಾಲ್ಯೂ 1/7 ಬರ್ತದೆ. ಕೇಳಬೇಡ್ರಿ, ಯೂಟ್ಯೂಬ್ದಾಗ ಹೋಗಿ ಸರ್ಚ್ ಮಾಡಿರಿ, ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಅಂತ ಹೇಳಿರಿ. ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ಗಳು ಮಾಡಿರ್ತಾರೆ, ನಿಮಗಲ್ಲಿ ಸಿಗುತ್ತೆ. ಯಾಕಂತ ಕೇಳಬೇಡ್ರಿ, ಟೈಮ್ ವೇಸ್ಟ್ ಸುಮ್ಮನೆ. 63. 1/7 ಹೆಚ್ಚಿಗೆ ಮಾಡಿದ್ರೆ 7 1 7 9. 63 + 9 ಎಷ್ಟು? 63 7 70 + 2 72. 80ರಾಗ 72 ಕಳೆದ್ರೆ ಉಳಿದೆಷ್ಟು? 8. ಉಳಿದೆಷ್ಟು? 8 ಅಲ್ಲ. ಈಗ ಅವ್ರೇನು ಕೇಳ, ಫೈಂಡ್ ಈಸ್ ಕರೆಂಟ್ ಸೇವಿಂಗ್ ಎಷ್ಟು? 80ರಾಗ 8 ಉಳಿಸ್ಯಾನ. ಈ 80ರಾಗ 8 ಉಳಿಸಿದ್ರೆ ಎಷ್ಟಾಯ್ತು ನೋಡ್ರಿ. 8 1 8 10 ಎಷ್ಟಾಯಿತು? 10% ಆಯಿತು. ಆನ್ಸರ್ ಆಯ್ತು ನೋಡ್ರಿ ಅಲ್ಲೇ. ಹೆಂಗೆ ಮಾಡ್ಕೊಂಡೇನಂತ ಹೇಳೇನ್ರಿ. ಬರೀ ಮುಂದಿನ ಪ್ರಶ್ನೆ ಹೋಗು. ಈಗಾಗಲೇ ಟೈಮ್ ಭಾಳ ಆಯ್ತು. 10 ಗಂಟೆಗೆ ಮುಗಿಸ್ಬೇಕು ನಾ. ಎಷ್ಟದು ಇನ್ನೂ ಕ್ವಶನ್ ಅದಾವನು? ಲಾಸ್ಟ್ ಕ್ವಶನ್ ರೀ. ಬರೀ ಬಡ ಬಡ ಮಾಡೋಣ. ಇದು ಇದೇ ರೀತಿನೇ ಮಾಡಬೇಕು. ಬರೀ ಇದು ಭಾರಿ ಅದು ಕ್ವಶನ್. ಎ ಮತ್ತು ಬಿ ಇದು ಟೆಕ್ಸ್ಟ್ ಬುಕ್ ಒಳಗೆ ಅದು ನೋಡಿರಿ. ಇದು ಟೆಕ್ಸ್ಟ್ ಬುಕ್ ಒಳಗಿನ ಪ್ರಶ್ನೆನ ಇಂಟ್ರೆಸ್ಟ್ ಅನ್ನಿಸ್ತು, ಅದಕ್ಕೆ ತೊಗೊಂಡಿನ ಅಲ್ಲಿದ್ದ. ಇದನ್ನ ಹೋಗಿ ನೋಡಿರಿ, ಅಲ್ಲಿ ಬೇರೆ ಮೆಥಡೇ ಹೇಳ, ನಿಮಗೆ ಅರ್ಥನೇ ಆಗಲ್ಲ. ನೋಡಿರಿ, ದ ಸಮ್ ಆಫ್ ಎ ಬಿ ಈಸ್ RS 1,65,000. ಎ ಸ್ಪೆಂಡ್ಸ್ 70%, ಬಿ ಸ್ಪೆಂಡ್ಸ್ 80%. ಸೇವಿಂಗ್ ಆಫ್ ಎ ಈಸ್ 25% ಮೋರ್ ದ್ಯಾನ್ ಬಿ. 25% ಅಂದರೆ ಎಷ್ಟು? 1/4. ಎ ಹೆಚ್ಚೈತೆ ಅಂದ್ರೆ 1/4 ಇದ್ದು 4 + 1 5 ಇಷ್ಟು 4. ಪ್ಲೀಸ್ ದಯವಿಟ್ಟು ಇದನ್ನು ಕೇಳ್ಬೇಡ್ರಿ, ಹೆಂಗೆ ಮಾಡಿರಿ ಅಂತ ನೋಡ್ಕೊಂಬರ್ರಿ. ನಾನು ಫ್ರ್ಯಾಕ್ಷನ್ ಯಾವಾಗೂ ಬರಿಬೇಕಾದ್ರೆ ಇದೇ ರತ್ತಿ ಆಗುತ್ತೆ. ಸೇವಿಂಗ್ ನೋಡಿರಿ, ಎ ಮತ್ತು ಬಿದು ಸೇವಿಂಗ್ 70. ಎ 70% ಖರ್ಚು ಮಾಡ್ತಾನಂದ್ರೆ 30% ಉಳಿಸ್ತಾನೆ. 30% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 3/10. ಬಿ ಎಷ್ಟು? ಬಿ ಇಲ್ಲಿ ತೆಳಗೆ ಬರೀತೀನಿ ತಡ್ರಿ. ಬಿ ಎಷ್ಟು? ಬಿ 80% ಖರ್ಚು ಮಾಡ್ತಾನೆ, ಉಳಿದಷ್ಟು 20%. 20% ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಈ ಮೂರದ್ದು ಉಳಿದದ್ದು 3 ಅದಿಲ್ಲ ರೀ. 30% ಅಂದರೆ 3/10. ಈ 3ಗೆ
ನಾನು ಐದು ಇಲ್ಲಿ ಬರ್ಕೊಂಡು ಐದನ್ನು ಮೂರರಿಂದ ಭಾಗ ಮಾಡೋಕ್ಕಾಗುತ್ತಾ? ಆಗುತ್ತಾ? ಐದನ್ನು ಮೂರರಿಂದ ಭಾಗ ಮಾಡೋಕ್ಕಾಗುತ್ತಾ? ಇಲ್ಲಿ ಮ್ಯಾಗ ಎ ವ್ಯಾಲ್ಯೂ ಸೇವಿಂಗ್ ಎ ಅದಿಲ್ಲ, ಇದು ಸೇವಿಂಗ. 3/10 ಏನದ ಸೇವಿಂಗ, ಇದು ಸೇವಿಂಗ. ಈ ಬೇಕಾದ್ರೆ ಈ ಒಂದನ್ನು ಇದರಿಂದ ಭಾಗ ಮಾಡ್ತೀರಿ. ಈ 5ಅನ್ನು 3ರಿಂದ ಮಾಡೋಕ್ಕಾಗಲ್ಲ. ಅದಕ್ಕಂದಲ್ಲಿ ಈ 3ರಿಂದ ಇವೆರಡು ಸಂಖ್ಯೆ ಇಂಟು ಮಾಡಿಬಿಡ್ತೀನಿ. ನೋಡಿರಿ, 4 × 3 5 × 3 5 3 15, 4 3 12. ಈ ವ್ಯಾಲ್ಯೂ ಏನೈತಿಲ್ಲ 15 ಇಲ್ಲಿ ಬರ್ಕೋತೀನಿ. 3 5 15, 10 5 50 ಇನ್ಕಮ್ ಬಂತು. ಈ ಒಂದರ ವ್ಯಾಲ್ಯೂ ಏನೈತೆ ನೋಡಿ, 1 12 12 5 12 60. ನೋಡಿರಿ, 50 ಎಷ್ಟು 60. ಇವೆರಡು ವ್ಯಾಲ್ಯೂ ಹೋಯಿತು. ಈ 0 ತೆಗೆದೆ. 5:6 ಟೋಟಲ್ ಎಷ್ಟಾಯಿತು? 11 ಆಯಿತು. 1,65,000 ಏನೈತೆ ನೋಡು, ಅದು 11 ವ್ಯಾಲ್ಯೂ ಆದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಇನ್ಕಮ್? ಡಿಫ್ರೆನ್ಸ್ ಎಲ್ಲೈತೆ ರೀ? 5 - 1 6 5 ಕಳೆದ್ರೆ 1, 11 1 11, 16 11 ಕಳೆದ್ರೆ 5 ಉಳಿತು. ಇಲ್ಲೊಂದು 5 ಐತಿ. 11 5 55, 15,000 ರೂಪಾಯಿ. ಇದು ಒಂದು ಅನಿಸ್ತು, ಏನು ಅನಿಸುತ್ತೋ ಮರ. ಸಾವಿರ ಆನ್ಸರು. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಆಯ್ತು ನೋಡ್ರಿ, ಇವತ್ತು ಟಾಪ್ 10 ಕ್ವೆಶನ್ ಆಯಿತು. ನಿನ್ನೆ ಮಾಡೋಕ್ಕಾಗಿದ್ದಿಲ್ಲ, ನಾಳೆ ಮಾಡ್ಬೋದು ಅಥವಾ ಇಲ್ಲ ಗೊತ್ತಿಲ್ಲ. ಆದರೆ ಟ್ರೈ ಅಂತೂ ಮಾಡ್ತೀನಿ ಹೈ ಲೆವೆಲ್ ಪ್ರಶ್ನೆಯನ್ನು ತರಕ್ಕೆ. ಮತ್ತು ನಾವು ಸಿಗೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ಗೆ. ಇದೇ ರೀತಿ ಹೈ ಲೆವೆಲ್ ಕ್ವೆಶನ್ಸ್ ನೋಡಿದ್ರಲ್ಲ, ನಿನ್ನೆ ಇವತ್ತು ಎಷ್ಟು ಹೈ ಲೆವೆಲ್ ಕ್ವೆಶನ್ಸ್ ಇದ್ದಾವಂತ. ಮೀಡಿಯಮ್ ಲೆವೆಲ್ ಎಲ್ಲ, ಹೈ ಲೆವೆಲ್ಲು ಮಾಕಲ್ಲಿ ಸಿಗುವಂಥ ಪ್ರಶ್ನೆಗಳಾಗಿರುತ್ತೆ ಇವೆಲ್ಲ. ಥ್ಯಾಂಕ್ ಯು, ಬಾಯ್. ಈ ಕ್ಲಾಸನ್ನು ಇಲ್ಲೇ ಮುಗಿಸ್ತಿದ್ದೀನಿ. PDF ಅಂದರೂ ಸಿಗಲ್ಲ, ಮೊದಲೇ ಹೇಳಿದ್ದೀನಿ, ವಿಡಿಯೋ ನೋಡ್ಕೊರಿ.